ಬಿಜೆಪಿ ವರಿಷ್ಠರನ್ನ ವಿಜೇಂದ್ರ ಭೇಟಿಯಾಗಲಿದ್ದಾರೆ, ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಯನ್ನ ರಾಜ್ಯಾಧ್ಯಕ್ಷರು ಮಾಡುವುದರಿಂದಾಗಿ ಯಾವ ವಿಚಾರಗಳ ಚರ್ಚೆ ಎನ್ನುವಂತಹ ಕುತೂಹಲ ಇದೆ. ನೂತನ ಪದಾಧಿಕಾರಿಗಳ ಪಟ್ಟಿಯ ಜೊತೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರೋದು. ಪದಾಧಿಕಾರಿಗಳ ಆಯ್ಕೆಯ ಕುರಿತಂತೆ ಗಂಭೀರ ಚರ್ಚೆ ಎನ್ನುವುದು ನಡೆಯುತ್ತೆ. ಹೈಕಮಾಂಡ್ ಒಪ್ಪಿಗೆಯನ್ನು ಪಡೆದುಕೊಂಡು ಪದಾಧಿಕಾರಿಗಳ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ. ಹಾಗಾಗಿ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಅತ್ತ ಕಡೆ ಬಿಜೆಪಿ ವರಿಷ್ಠರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಆಗ್ತಾ ಇದ್ದಾರೆ. ಇಲ್ಲಿ ಪಕ್ಷದ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ನೂತನ ಪದಾಧಿಕಾರಿಗಳ ಪಟ್ಟಿ ಜೊತೆಗೆ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಪದಾಧಿಕಾರಿಗಳ ಆಯ್ಕೆಯ ಕುರಿತಂತೆ ಗಂಭೀರವಾಗಿ ಒಂದಷ್ಟು ಚರ್ಚೆ ಅನ್ನೋದಾಗುತ್ತೆ. ಹೈಕಮಾಂಡ್ ಒಪ್ಪಿಗೆಯನ್ನು ಪಡೆದು ಪದಾಧಿಕಾರಿಗಳ ಪಟ್ಟಿ ಫೈನಲ್ ಆಗುತ್ತೆ. ಹಾಗಾಗಿ ಈ ಭೇಟಿ ಕೂಡ ಬಹಳ ಮಹತ್ವಪೂರ್ಣವಾಗಿದೆ. ಬಿಜೆಪಿ ವರಿಷ್ಠರನ್ನ ವಿಜೇಂದ್ರ ಭೇಟಿಯಾಗಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನು ನಡೆಸಲಿದ್ದಾರೆ. ವಿಷಯ ಏನು ಅಂತ ನೋಡೋದಾದರೆ, ನೂತನ ಪದಾಧಿಕಾರಿಗಳ ಪಟ್ಟಿ ಹಿಡ್ಕೊಂಡು ಹೋಗ್ತಾ ಇರುವಂಥ ವಿಜೇಂದ್ರ ಅವರು ಪದಾಧಿಕಾರಿಗಳ ಆಯ್ಕೆಯ ಕುರಿತಂತೆ ಗಂಭೀರವಾಗಿ ಒಂದಷ್ಟು ಚರ್ಚೆಯನ್ನು ನಡೆಸ್ತಾರೆ ಬಿಜೆಪಿ ವರಿಷ್ಠರ ಜೊತೆ. ಅಂತಿಮವಾಗಿ ಪಟ್ಟಿ ಫೈನಲ್ ಆಗಿ ಒಂದು ಶರಾವನ್ನು ತಗೊಂಡು ಹೈಕಮಾಂಡ್ ಕಡೆಯಿಂದ ರಾಜ್ಯಕ್ಕೆ ಬರ್ತಾರೆ ಎನ್ನುವಂಥ ಮಾಹಿತಿ. ಹಾಗಾಗಿ ವಿಜೇಂದ್ರ ಅವರ ಈ ಭೇಟಿ ಕೂಡ ಬಹಳ ಮಹತ್ವಪೂರ್ಣದಾಗಿದೆ. ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಜನಾರ್ದನ್, ಇವತ್ತು ವಿಜೇಂದ್ರ ಅವರು ದೆಹಲಿ ನಾಯಕರನ್ನ ಭೇಟಿಯಾಗ್ತಾರೆ. ಅಂತಿಮವಾಗಿ ಪದಾಧಿಕಾರಿಗಳ ಪಟ್ಟಿಗೆ ಫೈನಲ್ ಸಹಿ ತಗೊಂಡೇ ಬರ್ತಾರಾ, ಹೇಗೆ? ದಿವೇಶ್ರೀ, ನಿನ್ನೆ ರಾತ್ರಿನೇ ವಿಜೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ವರಿಷ್ಠರನ್ನ ಇವತ್ತು ಭೇಟಿ ಮಾಡ್ತಾರೆ. ಸಮಯ ಇನ್ನೂ ಖಚಿತವಾಗಿಲ್ಲ, ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ರಾಜ್ಯದ ಬಿಜೆಪಿಯ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನ ಅವ್ರ ಜೊತೆಯಲ್ಲಿ ಚರ್ಚಿಸುವುದರ ಜೊತೆಯಲ್ಲಿ ಪದಾಧಿಕಾರಿಗಳು ಕೂಡ ನೇಮಕ ಆಗ್ಬೇಕಾಗಿದೆ. ಯಾಕಂದ್ರೆ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆದ ಮೇಲೆ ಪದಾಧಿಕಾರಿಗಳ ಪರಿಷ್ಕರಣೆ ಆಗಿಲ್ಲ. ಹಾಗಾಗಿ ಆ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ವಿಚಾರವಾಗಿ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಈಗಾಗಲೇ ವಿಜೇಂದ್ರ ಅವರು ಕಳೆದ ಒಂದು 4-5 ದಿನದಿಂದ ಸಾಕಷ್ಟು ಜನರನ್ನ ಭೇಟಿಯಾಗಿ ಕಚೇರಿಯಲ್ಲಿ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಕೂಡ ಮಾಡಿದ್ದಾರೆ. ಪ್ರತಿದಿನ ಮೀಟಿಂಗ್ ಮಾಡಿದ್ದಾರೆ. ಪದಾಧಿಕಾರಿಗಳ ನೇಮಕ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಆ ಪಟ್ಟಿಯನ್ನ ತೆಗೆದುಕೊಂಡು ಹೋಗಿ ದೆಹಲಿ ವರಿಷ್ಠರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ಲಿಕ್ಕಿದ್ದಾರೆ. ಇದರ ಜೊತೆಯಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಮೈತ್ರಿ ವಿಚಾರವಾಗಿಯೂ ಕೂಡ ಚರ್ಚೆ ನಡೀಲಿಕ್ಕಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ಹೋಗಿರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ರಾಜ್ಯದಲ್ಲಿ ಯಾವ ರೀತಿ ಆದ್ರೆ ತಮ್ಮ ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕಾಗತ್ತೆ, ಯಾವ ಕ್ಷೇತ್ರದಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ, ನಮಗೆ ಎಲ್ಲೆಲ್ಲ ಅನುಕೂಲ ಆಗುತ್ತೆ, ಇದೆಲ್ಲ ವಿಚಾರನ ಕೂಡ ಚರ್ಚೆ ಮಾಡ್ಲಿಕ್ಕಿದ್ದಾರೆ. ಮೊದಲು ವಿಜೇಂದ್ರ ಅವರು ಭೇಟಿ ಮಾಡ್ತಾರೆ. ಇನ್ನೊಂದು ಜೊತೆ ಅಂದ್ರೆ ಎಲ್ಲಾ ರಾಜ್ಯಗಳ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಕೂಡ ಇವತ್ತು ದೆಹಲಿಯ ಬಿಜೆಪಿ ನಾಯಕರು ಭೇಟಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ವಿಜೇಂದ್ರ ಅವರು ಕೂಡ ಇರ್ತಾರೆ. ಹಾಗಾಗಿ ಎಲ್ಲಾ ರಾಜ್ಯಗಳ ಸ್ಥಿತಿಗತಿಯನ್ನ ಅರಿತು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ಲಾನ್ ಮಾಡೋದಕ್ಕೋಸ್ಕರ ಮಾತುಕತೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಮಾತುಕತೆ ನಡೀಲಿಕ್ಕಿದೆ. ದಿವೇಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.